ಅವರ ಮನೆಯ ಮುಂದೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಈಗ ಆ ಆಕ್ರೋಶದ ಕಟ್ಟೆ ಭುಗಿಲೆದ್ದಿದೆ. ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ ಮಾಡುವ ಹಂತದವರೆಗೂ ಕೂಡ ಬಂದಿದೆ ಅಂತ ಹೇಳಿದ್ರೆ ಅಸಮಾಧಾನ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಅವರು ರಾಜಕೀಯ ಹಿನ್ನೆಲೆ ಇರೋರು, ಡಾಕ್ಟರ್ ಕೂಡ ಹೌದು. ಬಸವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿರೋದಕ್ಕೆ ಈಗ ಸಿಟ್ಟಿಂಗ್ ಎಂಪಿ ಇದ್ದಂತ ಸಂಗಣ್ಣ ಕರಡಿ ಸಂಗಣ್ಣ ಅವರ ಬೆಂಬಲಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮತ್ತೆ ಕರಡಿ ಸಂಗಣ್ಣ ಸೈಲೆಂಟ್ ಆದಾಗ ಕಂಡು ಬರ್ತಾ ಇದೆ. ಸದ್ಯಕ್ಕಂತೂ ಬಿಜೆಪಿಗೆ ಈ ಅಸಮಾಧಾನವನ್ನು ತಣಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಈಗ ಗೆರಾವ್ ಆಯ್ತು. ಬಿಜೆಪಿ ಕಚೇರಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಯವರ ಮನೆ ಪ್ರವೇಶ ಮಾಡದಂತೆ ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಹಾಗೂ ಅವರ ತಂಡಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಬಿಜೆಪಿ ವಿರುದ್ಧ ಧಿಕ್ಕಾರವನ್ನ ಸಂಗಣ್ಣ ಕರಡಿಯವರ ಬೆಂಬಲಿಗರು ಕೂಗಿದ್ದಾರೆ. ಯಾರನ್ನ ಕೇಳಿ ನೀವು ಟಿಕೆಟ್ ಅನ್ನ ಪಡೆದಿದ್ದೀರಿ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಸೋಲುತ್ತೀರಿ, ನಾವು ವೋಟ್ ಹಾಕಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಸಿಟ್ಟಿಂಗ್ ಎಂಪಿ ಸಂಗಣ್ಣ ಕರಡಿ ಅವರನ್ನ ಹೊರತುಪಡಿಸಿ ಡಾಕ್ಟರ್ ಬಸವರಾಜ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಯಾವಾಗ ಟಿಕೆಟ್ ಕೊಡ್ತೋ, ಟಿಕೆಟ್ ಕೊಡುವಾಗ ಸಂಗಣ್ಣ ಕರಡಿ ಅವರ ಬೆಂಬಲಿಗರನ್ನ ಕೇಳಬೇಕಾಗಿತ್ತು. ಯಾರನ್ನ ಕೇಳಿ ನೀವು ಟಿಕೆಟ್ ಪಡೆದಿದ್ದೀರಿ ಅನ್ನೋ ಪ್ರಶ್ನೆ ಇವತ್ತು ಮಾಡ್ತಾ ಇದ್ದಾರೆ ಸಂಗಣ್ಣ ಕರಡಿ ಅವರ ಬೆಂಬಲಿಗರು. ಯಾವುದೇ ಕಾರಣಕ್ಕೂ ಕೂಡ ನಾವ್ಯಾರು ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ವೋಟ್ ಹಾಕಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಗೆರಾವ್ ಹಾಕಿದ್ರು ಡಾಕ್ಟರ್ ಬಸವರಾಜ್ ಅವರ ಕಾರಿಗೆ ಮತ್ತೆ ಅವರ ಬೆಂಬಲಿಗರ ಕಾರಿಗೆ ಗೆರಾವ್ ಹಾಕ್ತಾರೆ. ಬಿಜೆಪಿಯ ಕಚೇರಿಗೆ ಕಲ್ಲು ತೂರಾಟವನ್ನು ಮಾಡಿದಂಥ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಅಸಮಾಧಾನವನ್ನು ತಣಿಸೋದೇ ಈಗ ಬಿಜೆಪಿಯ ರಾಜ್ಯ ನಾಯಕರಿಗೆ ದೊಡ್ಡ ತಲೆನೋವಾಗಿ ಹೋಗಿದೆ. ಸಂಗಣ್ಣ ಕರಡಿಯವರು ಅತಿ ಭರವಸೆಯಲ್ಲೇ ಇದ್ರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಆದರೆ ಇಂಥದ್ದೊಂದು ಅಚ್ಚರಿಯ ಹೆಸರು ಅಲ್ಲಿ ಘೋಷಣೆ ಆಗತ್ತೆ ಅನ್ನುವ ಒಂದು ಸುಳಿವು ಕೂಡ ಅವರಿಗೆ ಇರಲಿಲ್ಲ ಅಂತ ಅನಿಸುತ್ತೆ. ಆ ಕಾರಣದಿಂದ ಸಂಗಣ್ಣ ಕರಡಿಯವರು ಸೈಲೆಂಟ್ ಆದರೆ ಅವರ ಬೆಂಬಲಿಗರೆಲ್ಲರೂ ಕೂಡ ವೈಲೆಂಟ್ ಆಗಿದ್ದಾರೆ. ಅಸಮಾಧಾನವನ್ನು ಹೊರಹಾಕೋದ್ರ ಜೊತೆಗೆ ಈ ರೀತಿಯಾಗಿ ಒಂದು ಹಂತ ಮುಂದಕ್ಕೆ ಹೋಗಿ ಬಿಜೆಪಿ ಕಚೇರಿಗೂ ಕೂಡ ಕಲ್ಲು ತೂರಾಟ ಮಾಡೋವರೆಗೂ ಕೂಡ ಹೋಗಿದ್ದಾರೆ. ಸದ್ಯಕ್ಕೆ ಇವರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಮತ್ತು ಡಾಕ್ಟರ್ ಬಸವರಾಜ್ ಅವರ ಗೆಲುವಿಗೆ ಇದು ತೊಂದರೆ ಆಗುತ್ತಾ ಅನ್ನೋದನ್ನು ಕೂಡ ಇಲ್ಲಿ ನೋಡಬೇಕಾಗಿದೆ. ಏಟು ಕೊಡುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಈರಣ್ಣ ಹಿರೇಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ ಹಿರೇಮಠ, ಟಿಕೆಟ್ ಘೋಷಣೆ ಆದ ನಂತರ ಹೇಗಿದೆ ಕೊಪ್ಪಳದಲ್ಲಿ? ಸಂಗಣ್ಣ ಕರಡಿಯವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಅವರ ಅಸಮಾಧಾನ ತಣಿಸೋದು ಹೇಗೆ? ಏನು ಹೇಳ್ತಿದ್ದಾರೆ ಬಿಜೆಪಿಯವರೆಲ್ಲರೂ? ಈರಯ್ಯ. ರಂಜಿತ್ ನಿಜಕ್ಕೂ ಏನಂತಂದ್ರೆ ಇವತ್ತು ನಿನ್ನೆ ಲೋಕಸಭೆ ಟಿಕೆಟ್ ಅನೌನ್ಸ್ ಆಗಿದೆ. ಸಾಕಷ್ಟು ಏನಂತಂದ್ರೆ ಕೊಪ್ಪಳದಲ್ಲಿ ಏನು ಸಂಗಣ್ಣ ಕರಡಿ ಅವರಿಗೆ ಒಂದು ಟಿಕೆಟ್ ಮಿಂತಾಗಿರೋದ್ರಲ್ಲಿ ಸಂಗಣ್ಣ ಕರಡಿ ಬೆಂಬಲಿಗರು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ನಿನ್ನೆ ಸಾಯಂಕಾಲದಿಂದಲೇ ಸಂಗಣ್ಣ ಕರಡಿ ಅವರ ಮನೆ ಮುಂದೆಗಡೆ ಜಮಾವಣೆಗೊಂಡಂತಹ ಸಂಗಣ್ಣ ಕರಡಿ ಅವರ ಬೆಂಬಲಿಗರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸಂಗಣ್ಣ ಕರಡಿ ಅವರಿಗೆ ಏನು ಮೀಟ್ ಆಗ್ಲಿಕ್ಕೆ ಬಂದಂತಹ ಡಾಕ್ಟರ್ ಬಸವರಾಜ್ ಕೆ ಅವರಿಗೂ ಕೂಡ ಒಂದು ಗುತ್ತಿಗೆಯನ್ನು ಹಾಕಿದ್ರು. ಅದ್ರ ಜೊತೆಗೆ ಅವರನ್ನ ಮಾಡಿದ್ರು. ಈಗ ಸದ್ಯ ಏನಂತಂದ್ರೆ ಬಿಜೆಪಿ ಕಚೇರಿಯಲ್ಲಿ ಬಂದು ಏನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು ಬಿಜೆಪಿ ನಾಯಕರು ಕೂಡ. ಇವರು ಏಕಾಏಕಿ ಬಂದಂತಹ ಬೆಂಬಲಿಗರು ಇಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಏನಂತಾರೆ ಬಿಜೆಪಿ ಕಚೇರಿಯ ಒಂದು ಪೀಠೋಪಕರಣಗಳು ಕೂಡ ಧ್ವಂಸ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಗಾಜುಗಳು ಕೂಡ ಪುಡಿ ಆಗಿದೆ. ಈಗ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೊಟ್ಟಿರುವಂತಹ ಟಿಕೆಟ್ ಅನ್ನ ಬದಲಾವಣೆ ಮಾಡಬೇಕು, ಸಂಸದ ಸಂಗಣ್ಣ ಕರಡಿ ಅವರಿಗೆ ಮತ್ತೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು ರಂಜಿತ್. ಇಲ್ಲಿ ಎಸ್ ಈರಯ್ಯ ಸಂಗಣ್ಣ ಕರಡಿ ಅವರು ಏನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರಾ? ರಂಜಿತ್, ಈ ವಿಚಾರವಾಗಿ ಈಗಾಗಲೇ ಏನಂತಂದ್ರೆ ನಿನ್ನೆ ಅಷ್ಟೇ ಏನಂತಂದ್ರೆ ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಸಂಗಣ್ಣ ಕರಡಿ ಅವರು ಅಂತಂದ್ರೆ ಒಂದು ಏನು ವರಿಷ್ಠರ ನಿರ್ಧಾರ ಏನಿದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಸಂಗಣ್ಣ ಕರಡಿ ಅವರು ಈ ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ಅವರ ಬೆಂಬಲಿಗರು ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಂಗಣ್ಣ ಅವರಿಗೇನೆ ಟಿಕೆಟ್ ಕೊಡ್ಬೇಕು, ಅಂದ್ರೆ ಮಾತ್ರ ನಾವು ಅಂದ್ರೆ ಬಿಜೆಪಿ ಪರವಾಗಿ ಒಂದು ಕೆಲಸವನ್ನ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಏನಂತಂದ್ರೆ ಸಂಗಣ್ಣ ಕರಡಿ ಅವರ ಒಂದು ನಡೆ ಏನಂದ್ರೆ ಒಂದು ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು. ಸಂಗಯ್ಯ ಮತ್ತೊಂದು ಕಡೆಯಲ್ಲಿ ಈಗ ಈ ಸಂಗಣ್ಣ ಕರಡಿಯವರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದು ಅವರಿಗೆ ಅಲ್ಲಿನ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ನಿಜವಾ ಇದು?
ರಂಜಿತ್, ಒಂದು ಕೆಲವು ಬಲ್ಲ ಮೂಲಗಳ ಪ್ರಕಾರ ಅಂತಂದ್ರೆ ಈಗಾಗಲೇ ಅದು ಆ ರೀತಿಯಲ್ಲಿ ಅಂದ್ರೆ ಟಿಕೆಟ್ ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಾರೆ ಕಾಂಗ್ರೆಸ್ ನಾಯಕರು ಕೂಡ ಏನು ಸಂಗಣ್ಣ ಅವರಿಗೆ ಒಂದು ಗಾಳವನ್ನು ಹಾಕ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ. ಈಗಾಗಲೇ ಏನಂತಂದ್ರೆ ಹಲವು ನಿಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಚರ್ಚೆಗಳು ನಡೀತಾವೆ. ಇದಕ್ಕೆ ಸದ್ಯ ಏನಂತಾರೆ ಸಂಗಣ್ಣ ಕರಡಿ ಅವರು ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ. ಇದೆಲ್ಲ ಒಂದು ಚರ್ಚೆ. ಎಸ್, ಥ್ಯಾಂಕ್ ಯು ಈರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡ